ಪ್ರೈಸ್ ದ ಲಾರ್ಡ್. ನನ್ನ ಪ್ರಿಯ ದೇವರ ಜನರೇ, ಹೇಗಿದ್ದೀರಾ? ಬನ್ನಿ, ಈ ಮುಂಜಾನೆ ವೇಳೆಯಲ್ಲಿ ದೇವರು ನಿಮಗಾಗಿ ನಮಗಾಗಿ ತಲುಪಿಸಿರುವ ಒಂದು ವಾಕ್ಯ, ಕೀರ್ತನೆಗಳು 91ನೇ ಅಧ್ಯಾಯ 11ನೇ ವಾಕ್ಯ. ನಿನ್ನ ಎಲ್ಲಾ ಮಾರ್ಗಗಳಲ್ಲಿ ನಿನ್ನನ್ನು ಕಾಪಾಡೋದಕ್ಕೆ ಆತನು ತನ್ನ ದೂತರಿಗೆ ನಿನ್ನ ವಿಷಯವಾಗಿ ಆಜ್ಞಾಪಿಸಿದನು. ಆಮೆನ್. ಫಾರ್ ಹಿ ವಿಲ್ ಕಮಾಂಡ್ ಹಿಸ್ ಏಂಜಲ್ಸ್ ಕನ್ಸರ್ನಿಂಗ್ ಯು ಟು ಗಾರ್ಡ್ ಯು ಇನ್ ಆಲ್ ಯುವರ್ ವೇಸ್. ಬಹುಬಲವಲ್ಲ ವಾಕ್ಯ, ಬಹು ಧೈರ್ಯ ಪಡಿಸಿರುವ ವಾಕ್ಯ. ಆಮೆನ್. ಏನಂದ್ರೆ, ಕಳೆದ ದಿನ ನಾವು ಹೇಳಿದ ಪ್ರಕಾರ ಭಕ್ತನು ಹೇಳಿದ್ದಾನೆ, ನಾನು ನಿನಗೆ ಏನು ಕೊಡೋದು ಸಾಧ್ಯ? ನನ್ನ ಸ್ತುತಿ, ನನ್ನ ಸ್ತೋತ್ರ, ನಿನ್ನಲ್ಲಿ ಜೀವ. ಯಾರು ಆತನಲ್ಲಿ ನಡೆಯುತ್ತಾರೋ ಅವರಿಗಾಗಿ ಈ ವಾಕ್ಯ ಏನಂದ್ರೆ, ನಿನ್ನ ಎಲ್ಲಾ ಮಾರ್ಗಗಳಲ್ಲಿ ನಿನ್ನನ್ನು, ನಿನ್ನ ಕುಟುಂಬವನ್ನು ಕಾಪಾಡೋದಕ್ಕೆ ಆತನು ತನ್ನ ದೂತರಿಗೆ ನಿನ್ನ ವಿಷಯವಾಗಿ ಅಪ್ಪಣೆ ಕೊಡ್ತಾನೆ. ಐ ಮೀನ್, because he is going to command his angels concerning about you and your family. So ಎಂತ ಭಾಗ್ಯವಂತರು ಈ ಹೊತ್ತಾರೆ ಸಮಯದಲ್ಲಿ ಯಾರ್ಯಾರು ವಾಕ್ಯ ಕೇಳುತ್ತಾ ಇದ್ದೀರಲ್ವಾ, ಯಾರ್ಯಾರು ಪ್ರಾರ್ಥನೆ ಮಾಡಿಕೊಂಡಿದ್ದೀರಲ್ವಾ, ನಾವೆಲ್ಲರೂ ಭಾಗ್ಯವಂತರು. ಯಾಕಂದ್ರೆ ನಮ್ಮ ವಿಷಯದಲ್ಲಿ ದೇವರು ಗಮನವಿಟ್ಟು ಕಾಳಜಿಯಿಂದ ತನ್ನ ದೂತರನ್ನು ಆಜ್ಞಾಪಿಸಿ, ಈ ದಿನ ಎಲ್ಲ ನನ್ನ ಮಕ್ಕಳು ನಡೆಯುವ ಮಾರ್ಗದಲ್ಲಿ ಅವ್ರ ಕಾಲುಗಳು ಮುಳ್ಳಿಗೆ ತಗಲದ ಅಂತಾನೆ, ಅವ್ರ ಕಾಲುಗಳು ಕಲ್ಲುಗಳಲ್ಲಿ ಬೀಳದಂತಾನೆ ಅವರನ್ನು ಕಾಪಾಡಬೇಕು, ಅವರ ಮಕ್ಕಳನ್ನು ಕಾಪಾಡಬೇಕು, ಅವರ ಎಲ್ಲಾ ವಿಷಯಗಳನ್ನು ಕಾಪಾಡಬೇಕಂತ ದೇವರು ತನ್ನ ದೂತರಿಗೆ ಅಪ್ಪಣೆ ಕೊಟ್ಟಿದ್ದಾರೆ. ಯಾರ ಕುರಿತು? ಕೇಳುತ್ತಾ ಇರುವ ನಮ್ಮ ಕುರಿತು. ಐ ಮೀನ್, ಸೊ ನನ್ನ ಪ್ರಿಯ ದೇವರ ಜನರೇ, ಏಕೆ ಭಯ ಪಡ್ತೀರಾ? ಯಾಕೆ ನಾವು ಭಯ ಪಡಬೇಕು? ಹೇಗೆ ಬಾಳಬೇಕು? ಭಯ ಪಡೋ ವಿಷಯ ಏನಿಲ್ಲ. ಬಿಕಾಸ್ ಗಾಡ್ ಇಸ್ ವಿತ್ ಯು. ಹಿ ಸೆಂಟ್ ಹಿಸ್ ಏಂಜಲ್ಸ್ ಟು ಪ್ರೊಟೆಕ್ಟ್ ಯು. ದೇವರು ತನ್ನ ದೂತರನ್ನು ನಿಮ್ಮನ್ನು ಕಾಪಾಡೋದು ಕಳಿಸುತ್ತಾ ಇದ್ದಾರಂತೆ. ನಮ್ಮಕ್ಕಿಂತ ಭಾಗ್ಯವಂತರು ಈ ಭೂಲೋಕದಲ್ಲಿ ಯಾರು ಇಲ್ಲ. ಸೊ ಬನ್ನಿ, ದೂತರೇ ನಿಮ್ಮ ಸಂಗಡವಿದ್ದಾರೆ. ಯಾಕೆ ಭಯ ಪಡಬೇಕು? ಭಯ ಬಿಡಿ, ತಿಳ್ಕೊಡಿ, ಎದ್ದೇಳಿ, ಪ್ರಾರ್ಥನೆ ಮಾಡಿ. ದೇವರು ಆಜ್ಞಾದ ಪ್ರಕಾರ ತನ್ನ ದೂತರನ್ನು ನನಗಾಗಿ ಕಳಿಸಿದಾರಂತ ನೀವು ಧೈರ್ಯವಾಗಿದ್ದಾರೆ. ಈ ದಿನ ಆ ದೂತರು ನಿಮ್ಮನ್ನು ಕಾಪಾಡುತ್ತಾರೆ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುತ್ತಿರುವ ನನ್ನ ಪ್ರೀತಿಯುಳ್ಳ ತಂದೆ, ಕೇಳಿರುವ ವಾಗ್ದಾನದ ಪ್ರಕಾರವಾಗಿ ಈ ಮಕ್ಕಳನ್ನು ಸ್ವಾಮಿ ನೀನು ಸಾಕಿ ಬೆಳೆಸಿ ಇವ್ರನ್ನ ಈ ದಿನೆಲ್ಲ ನಡೆಸಬೇಕೆಂಬುದಾಗಿ ಯೇಸು ಕ್ರಿಸ್ತನ ಶ್ರೇಷ್ಠವುಳ್ಳ ನಾಮದಲ್ಲಿ ಪ್ರಾರ್ಥನೆ ಬೇಡಿ ಹೊಂದಿದೆ. ಆಮೇನ್. ನಾಳೆ ಇದೇ ಸಮಯದಲ್ಲಿ ನಾವು ಭೇಟಿಯಾಗೋಣ. ಅಲ್ಲಿ ತನಕ ದೇವರ ಮಹಾಕೃಪೆ ನಿಮಗೂ ನಿಮ್ಮ ಕುಟುಂಬಕ್ಕೂ ಶುಭವಾಗಲಿ. ಮೇ ಗಾಡ್ ಬ್ಲೆಸ್ ಯು.